ನೋಡಿರಿ, ಯಾವುದಾದ್ರೂ ಒಂದು ಕ್ಷೇತ್ರ ಇಲ್ಲ ಒಂದು ರಾಜ್ಯ ಒಂದು ದೇಶ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ರಸ್ತೆಗಳು ಭಾಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತವೆ. ನಾವು ವಿದೇಶಗಳೆಲ್ಲ ನೋಡಿದಾಗ ಅಗಲವಾದಂಥ ರಸ್ತೆ, ಗುಂಡಿ ಮುಕ್ತ ರಸ್ತೆ ಇವೆಲ್ಲ ನೋಡಿದ್ರೆ ನಮಗೂ ಖುಷಿ ಆಗ್ತದೆ. ಭಾರತದಲ್ಲೂ ಕೂಡ ವಾಜಪೇಯಿ ಅವರು ರಸ್ತೆಗಳನ್ನು ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ನಮ್ಮ ದೇಶಕ್ಕೆ ಗೌರವ ಬರೋ ರೀತಿಯಲ್ಲಿ ಆಯಿತು. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ನಗರ ಆಗಿದ್ದು ನಮ್ಮ ರಾಜ್ಯಕ್ಕೆ ಅತ್ಯಂತ ಹೆಚ್ಚಿನ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಬೆಂಗಳೂರು ನಗರ. ಇಂದಿನ ಸರ್ಕಾರಗಳಲ್ಲಿ ಅದು ಯಡಿಯೂರಪ್ಪ ಅವರು ಇರ್ಬೋದು, ಇವನ್ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಿಂದೆ ಪ್ರತಿ ವರ್ಷ ಕೂಡ 6-7 ಸಾವಿರ ಕೋಟಿ ರೂಪಾಯಿಗಳನ್ನು ಬೆಂಗಳೂರಿನ ಅಭಿವೃದ್ಧಿ ಕೊಡ್ತಾಯಿದ್ರು. ಆದರೆ ಇವತ್ತು ನಾವು 2-3 ವರ್ಷ ಆಯಿತು ನಾವು ಶಾಸಕರಾಗಿ ಈ ಸರ್ಕಾರ ಬಂದಾದಮೇಲೆ ನಮ್ಗೆ ಇಲ್ಲಿವರೆಗೂ ಕೂಡ ಸಮಗ್ರ ಅಭಿವೃದ್ಧಿಗೋಸ್ಕರ ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ? 10 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಯಾವ ಲೆಕ್ಕನೂ ಇಲ್ಲ. ಯಾಕಂದರೆ ಇವತ್ತು ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ಟ್ರಾಫಿಕ್ಕು. ಮತ್ತು ನಮ್ಮ ಕ್ಷೇತ್ರ ಅಂತೂ 2 ನ್ಯಾಷನಲ್ ಹೈವೇಗಳು ಹೋಗ್ತಕ್ಕಂಥ, 2 ಸ್ಟೇಟ್ ಹೈವೇಗಳು ಹೋಗ್ತಕ್ಕಂಥ, 2 ರೈಲುಗಳು ದೆಹಲಿ ಈ ಕಡೆಗೆ ಹೋಗ್ತಕ್ಕಂಥ ವಿಮಾನ ನಿಲ್ದಾಣ ಇರ್ತಕ್ಕಂಥ ಅತ್ಯಂತ ಜನಸಂದಣಿ ಇರ್ತಕ್ಕಂಥ ಕ್ಷೇತ್ರ ನಮ್ಮದು. ಇವತ್ತು ನೀವು ಗುಂಡಿಗಳೇ ಮುಚ್ಕೊಂಡು ಕೂತ್ಕೊಂಡ್ರೆ ಗುಂಡಿಗಳೇನು ಭಾಳ ಪರ್ಮನೆಂಟಾಗಿ ಏನಿಲ್ಲ, ಮತ್ತೆ ಅದು ಕಿತ್ಕೊಂಡು ಹೋಗ್ತಾ ಇರ್ತವೆ. ನಾವು ಹಿಂದೇನು ಅಸೆಂಬ್ಲಿಯಲ್ಲಿದ್ದಾಗ ಕೇಳ್ಕೊಂಡಿದ್ವಿ, ತಲಾ ಒಂದೊಂದು ಕ್ಷೇತ್ರಕ್ಕೆ ಸದ್ಯಕ್ಕೆ ಈಗ 100 ಕೋಟಿ ರೂಪಾಯಿ ಕೊಟ್ಟರೆ ನೀವು ಗುಂಡಿ ಮುಚ್ಚೋತಕ್ಕಂಥದ್ದು ಅದು ಶಾಶ್ವತವಾದ ಕೆಲಸ ಅಲ್ಲ. ಯಾಕಂದರೆ ರೋಡು 3 ವರ್ಷ 4 ವರ್ಷ ಹಿಂದೆ ಮಾಡಿರ್ತೀವಿ. ಈಗ ಇಲ್ಲಿ ಗುಂಡಿ ಮುಚ್ಚಿದ್ರೆ ಇನ್ನೊಂದು ಕಡೆ ಗುಂಡಿ ಬೀಳ್ತದೆ. ಅದಕ್ಕೆ ಮತ್ತೆ ಮರುಡಾಂಬರೀಕರಣವನ್ನೇ ಮಾಡಬೇಕಾಗ್ತದೆ. ಆದರೆ ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಬೆಂಗಳೂರನ್ನು ಒಂದು ಮೃತ್ಯುಕೂಪಕ್ಕೆ ತೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ನಾವು ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಐತೆ ಸರ್ಕಾರದ ಕಣ್ಣನ್ನು ತೆಗೆಸ್ತಕ್ಕಂಥ ಸಮಸ್ಯೆಗಳನ್ನು ಅವ್ರಿಗೆ ಹೇಳ್ತಕ್ಕಂಥದ್ದಕ್ಕೆ ಗುಂಡಿ ಮುಚ್ಚುವಂಥ ಒಂದು ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ FIR ಮಾಡ್ತಾರೆ. ನಮ್ಮ DCM ಅವರು ಉಸ್ತುವಾರಿ ತೊಗೊಂಡಾಗ ನಮಗೆಲ್ಲ ಆಗಿತ್ತು, ಕ್ರಿಯಾಶೀಲ ಒಬ್ಬ ವ್ಯಕ್ತಿ ಬೆಂಗಳೂರನ್ನು ಭಾಳ ಅತ್ಯಂತ ಸಮಗ್ರವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಆ ಒಂದು ನಿರೀಕ್ಷೆ ಏನಿತ್ತು ಅದೆಲ್ಲ ಹುಸಿಯಾಗಿದೆ. ಇವತ್ತು ನಾವೇನಾದರೂ ಹೇಳಿದ್ರೆ ಮೋದಿಯವ್ರ ಮನೆ ಮುಂದೆ ಗುಂಡಿ ಐತೆ ನಾನೇ ನೋಡ್ಕೊಂಬಂದೆ ಅಂದರು. ಆದರೆ ಮಾಧ್ಯಮಗಳು ರಿಯಾಲಿಟಿ ಚೆಕ್ ಮಾಡಿದ್ರು, ಅಲ್ಲಿ ಯಾವುದೇ ಗುಂಡಿ ಇಲ್ಲ ಅಂತ ಕೂಡ ಮಾಧ್ಯಮಗಳಲ್ಲೂ ಕೂಡ ಹೇಳಿದ್ದಾರೆ. ಈ ಥರ ಉಡಾಪೆ ಉತ್ತರವನ್ನು ಕೊಡೋ ಬದಲು ದಯವಿಟ್ಟು ಕ್ಷೇತ್ರವಾರು ನೀವು ಅನುದಾನವನ್ನು ಕೊಟ್ಟರೆ ನಾವು ಜವಾಬ್ದಾರಿ ತೊಗೊತೀವಿ. ನೀವೇನು ಜವಾಬ್ದಾರಿ ಓಡಾಡೋದು ಬೇಡ, ಅಧಿಕಾರಿಗಳ ಮೇಲೆ ಕ್ರಮ ತೊಗೊಳೋದು ಬೇಡ. ತಲಾ 100 ಕೋಟಿ ರೂಪಾಯಿ ನಮ್ಗೆ ಅನುದಾನ ಕೊಡ್ರಿ. ಜನ ಏನಾದರೂ ನಮ್ಮನ್ನು ಕೇಳ್ತಾರೆ, ಓಡಾಡೋಕ್ಕೆ ಬಿಡ್ತಾಯಿಲ್ಲ ನಮಗೆ. ಇದು BBMPದಾಯಿತು. ಗ್ರಾಮೀಣ ಪ್ರದೇಶ ಅಲ್ಲೂ ಅದೇ ಕಥೆನೇ. ಇವತ್ತು ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತವೆ. ನಗರದಲ್ಲಿ ಎಷ್ಟಿದೆಯೋ ಹೊರವಲಯದಲ್ಲೂ ಕೂಡ ಅಷ್ಟೇ ವೆಹಿಕಲ್ ಓಡಾಡಿ ದೊಡ್ಡ ದೊಡ್ಡ ಗುಂಡಿಗಳಾಗಿದೆ. ಇಡೀ ಸ್ಟೇಟಲ್ಲಿ ಗುಂಡಿ. ಈ ಸರಿ ಸ್ವಲ್ಪ ಮಳೆನೂ ಜಾಸ್ತಿ ಆಗಿರೋದ್ರಿಂದ ರಸ್ತೆಗಳೆಲ್ಲ ಕೂಡ ಕೊಚ್ಕೊಂಡೋಗಿದೆ. ಪ್ರವಾಹ ಬಂದಿದೆ. ಪ್ರವಾಹದ ಕಡೆ ಯಾರೂ ಗಮನ ಕೊಡ್ತಾ ಇಲ್ಲ. ಆ ರಸ್ತೆಗಳ ರಿಪೇರಿಗೋಸ್ಕರ, ಆ ಸೇತುವೆಗಳಿಗೆ ರಿಪೇರಿಗೋಸ್ಕರ ದುಡ್ಡನ್ನು ಕೊಡ್ತಾ ಇಲ್ಲ. ಇಂಥ ಸರ್ಕಾರವನ್ನು ಆಯ್ಕೆ ಮಾಡಿದ್ದೀವಲ್ಲ ಅಂಥೇಳಿ ಜನ ಇವತ್ತು ಪಶ್ಚಾತ್ತಾಪವನ್ನು ಪಡತಕ್ಕಂಥ ಒಂದು ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ. ಈಗಲೂ ಕೇಳ್ಕೊತೀವಿ, ನಾವೇನು ನಿಮ್ಮ ಮೇಲೆ ದ್ವೇಷ ಅಂತಲ್ಲ. ಮತ್ತು ಗುಂಡಿಯಲ್ಲಿ ಓಡಾಡ್ತಕ್ಕಂಥವ್ರು ಬರೀ BJP ಅವರಲ್ಲ, ಎಲ್ಲ ನಿಮ್ಮ ಪಕ್ಷದವರು ಓಡಾಡ್ತಾರೆ, ಎಲ್ಲರೂ ಓಡಾಡ್ತಾರೆ. ಯಾಕಂದರೆ 139 ಜನ ಶಾಸಕಗಳಿದ್ದೀರಿ. ಬಹುತೇಕ ಎಲ್ಲ ಶಾಸಕರು ಎಲ್ಲ ರಸ್ತೆಯಲ್ಲಿ ಓಡಾಡ್ತಾರೆ. ಸೊ ನಿಮಗೋಸ್ಕರ ಆದರೂ, ನಿಮ್ಮ ಜನಗಳಿಗೋಸ್ಕರ ಆದ್ರೂ ರಸ್ತೆಗೆ ಅನುದಾನವನ್ನು ಕೊಡಬೇಕು. ನಾವಂತೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇವನ್ನ ರಾಜ್ಯಾಧ್ಯಕ್ಷರು ಕೂಡ ಮೊನ್ನೆ ಕರೆ ಕೊಟ್ಟಿದ ಮೇರೆಗೆ ನಮ್ಮ ಕ್ಷೇತ್ರದಲ್ಲೂ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ದೀವಿ. ಗುಂಡಿ ಮುಚ್ಚೋದು ಅಂದರೆ ಅದೇನು ಪರ್ಮನೆಂಟ್ ಅಲ್ಲ, ಸರ್ಕಾರದ ಕಣ್ಣನ್ನು ತೆಗೆಸೋ ದೃಷ್ಟಿಯಿಂದ ನಾವು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕಂದರೆ ಜನ ಅಭಿವೃದ್ಧಿ ಆಗಲಿಲ್ಲ ಅಂಥೇಳಿ ನಮ್ಮ ಮೇಲೆ ತಿರುಗಿಬಿದ್ದಾಗ ನಾವು ಯಾರ ಮೇಲೆ ತಿರುಗಿ ಬೀಳ್ತೀವಿ? ಸರ್ಕಾರದ ಮೇಲೆ ತಿರುಗಿ ಬೀಳ್ತೀವಿ. ಇವತ್ತು ನಾವು ಶಾಂತಿಯುತವಾಗಿ ಹೋರಾಟ ಪ್ರತಿಭಟನೆ ಕಣ್ಣು ತೆರೆಸ ಮಾಡ್ತೀವಿ. ಅದು ಕಣ್ಣು ತೆರೀಲಿಲ್ಲ ಅಂತಂದಾಗ ಮುಂದಕ್ಕೆ ಜನ ರೊಚ್ಚಿಗೆ ಹೇಳ್ತಾರೆ. ನೀವೆಲ್ಲೂ ಕೂಡ ಮಂತ್ರಿಗಳು ಕ್ಷೇತ್ರಗಳಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತದೆ. ಆ ಥರದ ಒಂದು ಪರಿಸ್ಥಿತಿ ಕೂಡ ಮುಂದೆ ಉದ್ಭವ ಆಗ್ಬೋದು. ಈಗಲೂ ಕಾಲ ಮಿಂಚಿಲ್ಲ. ದಯವಿಟ್ಟು ಒಂದು 10,000 ಕೋಟಿ ರೂಪಾಯಿ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಕ್ಷೇತ್ರವಾರು 100-150 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರೆ ನಿಮಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಇಲ್ಲ ಅಂತಂದರೆ ನೀವು ಬೆಂಗಳೂರು ವಿರೋಧಿಗಳು, ಡೆವಲಪ್ಮೆಂಟ್ ವಿರೋಧಿಗಳು, IT-BT ವಿರೋಧಿಗಳು, ಮತ್ತು ಉದ್ಯಮಿಗಳದಾರರ ವಿರೋಧಿಗಳು, ವ್ಯಾಪಾರಸ್ಥರ ವಿರೋಧಿಗಳು, ಜನಸಾಮಾನ್ಯರ ವಿರೋಧಿಗಳು ಅಂತೇಳಿ ಈಗಾಗಲೇ ಆಗಿದೆ. ಇನ್ನೂ ಅದು ಜಾಸ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಗುಂಡಿ ಮುಚ್ಚೋದಲ್ಲ, ಸಂಪೂರ್ಣವಾಗಿ ಅದನ್ನು ಮರುಡಾಂಬರೀಕರಣ ಮಾಡೋದಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು.
ಸರ್ ತಾವು ಹೇಳ್ತೀವಿ ಮರುಡಾಂಬರೀಕರಣ ಮಾಡಬೇಕು ಅಂತ, ಬಟ್ ಆದರೆ ಸರ್ಕಾರ ಬೃಹತ್ ಬೆಂಗಳೂರು ಇದ್ದಿದ್ದು ಗ್ರೇಟರ್ ಬೆಂಗಳೂರು ಮಾಡ್ರು, ಮತ್ತು ಈಗ ಅದನ್ನು ಎಲ್ಲ ಕಡೆ ವೈಟ್ ಪ್ಲಾಸ್ಟರ್ ಅನ್ನೋದೊಂದು ಮಾಡ್ತಿದೆ. ಇದಕ್ಕೇನೋ ಪರಿಹಾರ ಸಿಗ್ಬೋದು? ವೈಟ್ ಪ್ಲಾಸ್ಟರ್ ನೋಡಿರಿ, ವೈಟ್ ಟಾಪಿಂಗು ಕೆಲವು ಮೇಜರ್ ರೋಡ್ಗಳು ಮಾಡ್ತಾರೆ, ಆದರೆ ನೀವು ಒಳಗಡೆ ಇದೆಯಲ್ಲ ಕ್ರಾಸ್ ರೋಡ್ಗಳಿದೆಯಲ್ಲ, ಕೆಲವು ರಸ್ತೆಗಳು, ಆ ರಸ್ತೆಗಳು ಗುಂಡಿ ಬಿದ್ದು ಎಲ್ಲ ಹೋಗೈತೆ. ಜನ ವಾಸ ಮಾಡೋದು ಅಲ್ಲೇ. ಮೇಜರ್ ರಸ್ತೆಯಲ್ಲಿ ನಾವು ಎಲ್ಲರೂ ಓಡಾಡ್ತೀವಿ, ಆದರೆ ಪ್ರತಿನಿತ್ಯ ವಾಸ ಮಾಡ್ತಕ್ಕಂಥ ಮನೆಗಳ ಮುಂದೆನೇ ಇವತ್ತು ರಸ್ತೆಗಳೆಲ್ಲ ಹಾಳಾಗಿ ಹೋಗೈತೆ. ವೈಟ್ ಟ್ಯಾಪಿಂಗ್ ನೀವು ಎಷ್ಟು ಕಿಲೋಮೀಟ್ರ್ ಮಾಡ್ತೀರಿ? 100 ಕಿಲೋಮೀಟ್ರ್ ಮಾಡ್ತೀರಾ, ಆದರೆ ಇವತ್ತು ಬೆಂಗಳೂರಲ್ಲಿರೋ ಎಷ್ಟು ಸಾವಿರಾರು ಕಿಲೋಮೀಟ್ರ್ ರಸ್ತೆಗಳನ್ನು ಮಾಡಬೇಕಾಗ್ತದೆ. ವೈಟ್ ಟ್ಯಾಪಿಂಗ್ ಮಾಡೋದು ಮಾಡಲಿ, ಆದರೆ ಬ್ಲ್ಯಾಕ್ ಟ್ಯಾಪಿಂಗು ಕೂಡ ಅವ್ರ ದುಡ್ಡನ್ನು ಬಿಡುಗಡೆ ಮಾಡಬೇಕಾಗ್ತದೆ.